ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಇಂಡಿಯನ್ ಓಷನ್ ಅಂಡಮಾನ್ ನಿಕೋಬಾರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಹೋಗಿದ್ದು ಅರ್ಲಿ ಮಾರ್ನಿಂಗ್ 9 o'clockಗೆ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2ಗೆ. ಇದಂತೂ ನೋಡೋದಕ್ಕೆ 2 ಕಣ್ಣು ಸಾಲದು ಕಣ್ರಿ. ಐ ಥಿಂಕ್ ಇದನ್ನ ಬಿದಿರಿಂದ ಮಾಡಿದ್ರು ಅನಿಸುತ್ತೆ. ಸಿಕ್ಕಾಬಟ್ಟೆ ಚೆನ್ನಾಗಿದೆ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಇದು ನಮ್ಮ ಗ್ರೂಪ್ ಫ್ಯಾಮಿಲಿ, ಎಲ್ಲರೂ ಅಂಡಮಾನ್ಗೆ ಹೊರಟಿದ್ದೀವಿ. ಎಷ್ಟು 6 months ಆಯ್ತಾ ಭೇಟಿಯಾಗಿ? 1.5 ವರ್ಷ. ಹೌದಾ? ಓಕೆ. ಟೈಮ್ ರೀಚ್ ಆಗಿದ್ದಕ್ಕೆ ಎಲ್ಲರೂ ಬೋರ್ಡಿಂಗ್ ಪಾಸ್ ತೊಗೊಂಡು ಚೆಕ್ ಇನ್ ಆದ್ವಿ. ಅಷ್ಟೊತ್ತಿಗೆ ಟರ್ಮಿನಲ್ 2ನ ಆ ಕಡೆ ಈ ಕಡೆ ಸುತ್ತಮುತ್ತ ನೋಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು. ನಮ್ಮ ಫ್ಲೈಟ್ ಇದ್ದಿದ್ದು 10:45ಗೆ ಇದ್ದಿದ್ದರಿಂದ ಸೊ ನಾವು 10:30ಗೆ ರಿಪೋರ್ಟ್ ಮಾಡ್ಕೋಬೇಕಿತ್ತು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡೋಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು. ಅದಕ್ಕೆ ಫ್ಲೈಟ್ ರೆಡಿ ಇದ್ದಿದ್ದರಿಂದ ಹೋಗಿ ರಿಪೋರ್ಟ್ ಮಾಡ್ಕೊಂಡ್ವಿ. ಆಲ್ರೆಡಿ ಏರೋಪ್ಲೇನ್ ರೆಡಿ ಇತ್ತು, ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಎಲ್ಲ ಸ್ವಲ್ಪ ಒಂಚೂರು ಕಾಣಿಸ್ತಾ ಇದೆ. ಎಷ್ಟೊಂದು ಏರೋಪ್ಲೇನ್ ಇದ್ವು ಕಣ್ರಿ, ಅವನ್ನೆಲ್ಲ ವೀಡಿಯೋ ಜಾಸ್ತಿ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ನಾವು ಹೊರಗಡೆನೇ ಫೋಟೋ ಶೂಟು ಅದು ಇದು ಎಲ್ಲ ನೋಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು. ಅದಕ್ಕೋಸ್ಕರ ನಾವಿವತ್ತು ಕೆಂಪೇಗೌಡ ಏರ್ಪೋರ್ಟಿಂದ ಪೋರ್ಟ್ ಬ್ಲೇರ್ ವೀರ್ ಸಾವರ್ಕರ್ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ. ಇದರ ಡಿಸ್ಟೆನ್ಸ್ ಬಂದು 1640 ಕಿಲೋಮೀಟರ್ ಆಗುತ್ತೆ. ಫ್ಲೈಟಲ್ಲಿ ಹೋಗ್ತಾ ಇರೋದ್ರಿಂದ ಒಂಥರ ಎಕ್ಸೈಟ್ಮೆಂಟು, ಸಿಕ್ಕಾಬಟ್ಟೆ ಎಕ್ಸೈಟಿಂಗ್ ಆಗಿತ್ತು. ಮೇಲಕ್ಕೆ ಹೋಗ್ತಾ ಅಂತೂ ಟೇಕ್ ಆಫ್ ಆಗಬೇಕಾದ್ರೆ ಅಂತೂ ಏನೋ ಒಂಥರ ಭಯ ಕೂಡ ಆಗ್ತಾ ಇರುತ್ತೆ ಕಣ್ರಿ. ಆಮೇಲೆ ಮೇಲೆ ಹೋದ್ಮೇಲೆ ಅದು ಫ್ಲೈಟ್ ಹೋಗ್ತಾ ಇದೆಯೋ ನಿಂತಿದ್ದ ಜಾಗದಲ್ಲೇ ನಿಂತಿದೆಯೋ ಒಂದು ಗೊತ್ತಾಗೋದಿಲ್ಲ. ಒಂಚೂರು ಶೇಕೆ ಆಗೋಲ್ಲ ಏರೋಪ್ಲೇನ್, ಅಷ್ಟು ಸ್ಮೂತಾಗಿ ಹೋಗ್ತಾ ಇರುತ್ತೆ. ಮತ್ತು ಫ್ಲೈಟಿಂದ ನಾವು ಕೆಳಗಡೆ ನೋಡಿದ್ರೆ ಏನೂ ಕಾಣೋದಿಲ್ಲ, ಫುಲ್ಲು ಬರೀ ಮೋಡ ಕಾಣುತ್ತೆ. ಇನ್ನೇನು ವೀರ್ ಸಾವರ್ಕರ್ ಏರ್ಪೋರ್ಟ್ ಬಂತು ಅನ್ನೋ ಅಷ್ಟೊತ್ತಿಗೆ ನಿಯರ್ ಇದ್ದಾಗ ಫ್ಲೈಟ್ನ ಸ್ವಲ್ಪ ಡೌನ್ ಮಾಡಿದರು. ಅವಾಗ ನೋಡಿ ಐಲ್ಯಾಂಡ್ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಸ್ವಲ್ಪ ಕಾಣಿಸ್ತಾ ಇದೆ ಐಲ್ಯಾಂಡು. ಹೌದಲ್ವಾ? ಕಾಣಿಸ್ತಾ ಇದೆ ತಾನೆ? ಲ್ಯಾಂಡ್ ಆಗಬೇಕಾದ್ರೆ ಅಂತೂ ಸಿಕ್ಕಾಬಟ್ಟೆ ಭಯ ಆಗುತ್ತೆ, ಎಲ್ಲಿ ಏನಾಯಿತು ಅನ್ನೋ ಅಷ್ಟು ಭಯ ಆಗುತ್ತೆ ರೀ. ಸುಮಾರು ವೀಡಿಯೋಸ್ ತೆಗೆದಿದ್ವಿ, ಆದರೆ ಅದು ಪಾಪ ಬೈ ಮಿಸ್ಟೇಕ್ ಏನೋ ಬಟನ್ ಪ್ರೆಸ್ ಮಾಡಿದ್ರಿಂದ ಎಲ್ಲ ಡಿಲೀಟ್ ಆಗೋಯಿತು. ಸುಮಾರು ವೀಡಿಯೋಗಳು ಡಿಲೀಟ್ ಆಗಿಬಿಟ್ಟಿದ್ದಾವೆ. ನಾವು ಪೋರ್ಟ್ ಬ್ಲೇರ್ ಏರ್ಪೋರ್ಟ್ಗೆ ಬಂದಿದ್ದೀವಿ. ವೀರ ಸಾವರ್ಕರ್ ಸ್ಟ್ಯಾಚು ನೋಡಿದ್ರಿ ಅಂತ ಅಂದ್ಕೊತೀನಿ. ವೀರ್ ಸಾವರ್ಕರ್ ಏರ್ಪೋರ್ಟಿಂದ ನಾವು ನಮ್ಮ ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಹೋಟೆಲ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಲಂಚ್ ಮುಗಿಸ್ಕೊಂಡು 4:30 ಅಷ್ಟೊತ್ತಿಗೆ ನಾವು ಸೆಲ್ಯುಲರ್ ಜೈಲಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಇವಾಗ ಏರ್ಪೋರ್ಟಿಂದ ನಮ್ಮ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ವೀರ್ ಸಾವರ್ಕರ್ ಅವರು ಇವರೇನೆ. ಇಲ್ಲಿ ಹಾಗೆ ನಮ್ಮ ಬಸವಣ್ಣ ಅವರ ಸ್ಟ್ಯಾಚು ಕೂಡ ಇದೆಯಪ್ಪ. ಮತ್ತು ಇಲ್ಲಿ ಇನ್ನೂ ವಿಶೇಷ ಏನಂದರೆ ನಾವು ಪೂಜಿಸುವಂಥ ಗಣೇಶ, ಈಶ್ವರ, ಹನುಮಂತ, ರಾಮನ ದೇವಸ್ಥಾನಗಳೆಲ್ಲ ಇದ್ದಾವೆ ಕಣ್ರಿ. ಅದನ್ನಂತೂ ನೋಡಿ ತುಂಬಾ ಖುಷಿ ಆಯಿತು. ನಮ್ಮ ಹೋಟೆಲ್ ನೋಡಿ ಇದೇನೆ. ಹೋಟೆಲ್ ಜಾಸ್ತಿ ತೋರಿಸ್ಲಿಕ್ಕಾಗಲಿಲ್ಲ. ಹೋಟೆಲಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಸೆಲ್ಯುಲರ್ ಜೈಲಿಗೆ ಹೊರಟಿದ್ದೀವಿ. ಇಲ್ಲೆಲ್ಲ ನಮ್ಮ ಇಂಡಿಯನ್ ಫುಡ್ ಚೆನ್ನಾಗಿ ಸಿಗುತ್ತೆ, ಯಾರು ಬಂದ್ರೂ ಅಡ್ಜಸ್ಟ್ ಆಗುತ್ತೆ, ಆ ಥರ ಫುಡ್ ಇದೆ. ಪೋರ್ಟ್ ಬ್ಲೇರ್ನಲ್ಲಿ ಹೆಚ್ಚಾಗಿ ಬೆಂಗಾಲಿ ಭಾಷೆನ ಮಾತಾಡ್ತಾರೆ. ಮತ್ತು ಪೋರ್ಟ್ ಬ್ಲೇರ್ ಅಂತೂ ಸಿಕ್ಕಾಬಟ್ಟೆ ಹಾಟ್ ಆಗಿದೆ. ನಾವು ಇವಾಗ ಹೋಗ್ತಾ ಇರೋದು ಸೆಲ್ಯುಲರ್ ಜೈಲು. ಈ ಸೆಲ್ಯುಲರ್ ಜೈಲನ್ನು ಈಸ್ಟ್ ಇಂಡಿಯಾ ಕಂಪ್ನಿಯವರು 1906ನಲ್ಲಿ ಕಟ್ಟಿರ್ತಾರೆ. ಇದನ್ನು ಯಾತಕ್ಕೋಸ್ಕರ ಕಟ್ತಾರಪ್ಪ ಅಂತಂದರೆ, ಈ ಸೆಲ್ಯುಲರ್ ಜೈಲು ಏನಿದೆ ಇದು ನಮ್ಮ ಇಂಡಿಯಾದಿಂದ ಆಚೆ ಇದೆ, ಸಮುದ್ರದಲ್ಲಿದೆ. ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಹೋರಾಡ್ತಾರೋ ಅವ್ರಿಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಈ ಸೆಲ್ಯುಲರ್ ಜೈಲನ್ನು ಈಸ್ಟ್ ಇಂಡಿಯಾ ಕಂಪ್ನಿಯವರು ಮಾಡಿರ್ತಾರೆ. ಹಾಗೆ ಅದ್ರ ಬಗ್ಗೆ ಒಂದು ಲೇಸರ್ ಶೋ ಕೂಡ ಇತ್ತು. ಅದು ಮುಗಿಸ್ಕೊಂಡು ನಾವು ಹೋಟೆಲಿಗೆ ಬರೋಷ್ಟೊತ್ತಿಗೆ ಲೇಟ್ ನೈಟ್ ಆಗಿಬಿಟ್ಟಿತ್ತು. ಸೊ ಮೇಯ್ನ್ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವು ಬರ್ತಾ ಇರೋದು ಇವಾಗ ಶಾರ್ಟ್ಕಟ್ಟು. ನೋಡಿ, ಗೇಟೆಲ್ಲ ಜಂಪ್ ಮಾಡಿಕೊಂಡು ಹೇಗೆ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಮೇನ್ ಗೇಟ್ ಅಲ್ಲ, ಇದು ಶಾರ್ಟ್ ಕಟ್. ಇದು ರಾಂಗ್ ರೂಟಲ್ಲಿ ಬಂದ್ವಿ ನಾವು, ಅದಕ್ಕೆ ಈ ಸಾಹಸ ಮಾಡಬೇಕಾಯ್ತು. ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದು
ಸನ್ರೈಸ್ ನೋಡೋ ಅಷ್ಟೊತ್ತಿಗೆ ನಮ್ಮ ಹೋಟೆಲ್ನಲ್ಲಿ ಡಯಟ್ ಫುಡ್ಡನ್ನ ರೆಡಿ ಮಾಡಿದ್ರಪ್ಪ. ಡಯಟ್ ಫುಡ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮೊಳಕೆ ಕಾಳುಗಳು, ಬ್ರೆಡ್ಡು, ಎಗ್ಗು, ಚೌಕೋಸು ಇದೆಲ್ಲ ಇತ್ತು, ಚೆನ್ನಾಗಿತ್ತು. ಅಂಕಲ್ 20 ಏಜ್ ಕಡಿಮೆ ಆಗ್ಬಿಟ್ಟಿದೆ ಏನ್ರಿ. ಫಾರ್ ದ ಫಸ್ಟ್ ಟೈಮ್ ಚಾಕೋಸ್ ಸ್ಟೈಲಾಗಿ ವೀಡಿಯೋಗೋಸ್ಕರ ತಿಂತಾರೆ ಇವರು. ಈ ಹೋಟೆಲ್ನಲ್ಲಿ ಫುಡ್ಡು ಮತ್ತು ಬೆಡ್ಡು ಎರಡೂ ಫಸ್ಟ್ ಕ್ಲಾಸಾಗಿತ್ತು ರೀ. ಇದು ಆ್ಯಕ್ಚುಲಿ ಡಯಟ್ ಫುಡ್ ಅಷ್ಟೇ. ಇದಾದಮೇಲೆ ಬ್ರೇಕ್ಫಾಸ್ಟ್ ಬೇರೆ ಇತ್ತು. ಬ್ರೇಕ್ಫಾಸ್ಟ್ ಅಂತೂ ವೆರೈಟಿ ಇತ್ತು. ನಮ್ಮ ಹೋಟೆಲ್ ಮುಂದೆ ಬೀಚ್ ಇತ್ತು ಅನ್ನೆಲ್ಲ ಇದೆ ನೋಡಿ. ಈ ಬೀಚನ್ನ ನೋಡ್ಕೊಂಡು ಬರೋದಕ್ಕೆ ಹೋಗಿ ನೈಟು ಲೇಟಾಗಿ ಕಾಂಪೌಂಡನ್ನ ಜಂಪ್ ಮಾಡೋ ಹಾಗಾಯಿತು. ಬೀಚ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಬೀಚಿನ ವೈಬು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಮಾರ್ನಿಂಗು 9 o'clockಗೆ ಸೂರ್ಯ ಹೇಗೆ ಕಣ್ಣು ಹೊಡಿತಾ ಇದ್ದಾನೆ ಅಂತ ಅಲ್ವಾ. ಇದು ಮತ್ತು ನಮ್ಮ ಉಡುಪಿ ಬೀಚಲ್ಲಿ ಅಲೆಗಳು ಸೌಂಡ್ ಕೇಳುತ್ತಲ್ಲ, ಆ ಥರ ಇದರಲ್ಲೇನು ಅಷ್ಟು ಜೋರಾಗಿ ಸೌಂಡೇ ಕೇಳೋದಿಲ್ಲ. ನಾವು ಇನ್ನೂ ಟೈಮ್ ಇದ್ದಿದ್ದರಿಂದ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಈ ಫೋಟೋಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ಸೆಕೆಂಡ್ ಐಲ್ಯಾಂಡ್ ಹ್ಯಾವ್ಲಾಕ್ಗೆ ಹೋಗ್ತಾಯಿದ್ವಿ. ಅದು ಫೆರ್ರಿನಲ್ಲಿ ಹೋಗ್ತಾಯಿದ್ವಿ. ಸೆಕೆಂಡ್ ಡೇ ಟ್ರಿಪ್ದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಎಂಜಾಯ್ ದ ವಿಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.